ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಉಸಿರಾದೆ ನೀ ಜೀವಕ್ಕೆ 80ನೇ ಎಪಿಸೋಡ್ ಇವಾಗ ಶುರು ಮಾಡೋಣ. ನಿನ್ನ ಹೆಂಡತಿ ಮಕ್ಕಳನ್ನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆಯಲ್ಲಿ ಹಣ ಸಂಪಾದನೆ ಮಾಡೋದು ತಪ್ಪಲ್ಲ. ಆದರೆ ಯಾವ ದಾರಿಯಲ್ಲಿ ಸಂಪಾದನೆ ಮಾಡಿದೆ ಅನ್ನೋದು ಮುಖ್ಯ ಆಗತ್ತೆ ಕಣೋ. ನನ್ನ ದೊಡ್ಡಪ್ಪ ಅಪ್ಪನಿಗೆ ಮೋಸ ಮಾಡಿ ನಮ್ಮ ತೋಟದಲ್ಲಿ ಕಳ್ಳಲೆಕ್ಕ ಬರೆದು ನೀನು ನಿನ್ನ ಖಾತೆಗೆ ಹಣೆ ತುಂಬಿಸಿಕೊಂಡಾಗಲೂ ನನಗಿಷ್ಟೊಂದು ಅಸಹ್ಯ ಆಗಿರಲಿಲ್ಲ. ಒಂದು ಹೆಣ್ಣನ್ನು ದಂಧೆಗಿಳಿಸಿದ ಹಣದಲ್ಲಿ ನಿನ್ನ ಹೆಂಡತಿಗೆ ಕರಿಮಣಿ ಸರ ಮಾಡಿಸ್ತೆ ಅಂತ ಹೇಳ್ತಾ ಇದೆಯಲ್ಲ, ನೀನು ಒಬ್ಬ ಗಂಡಸ. ಜೋರಾಗಿ ಕೂಗುತ್ತಿದ್ದ ಸತ್ಯಾಳ ಬಳಿಗೆ ಬಂದ ದುನ್ವತಿ ಅವರು, ಸತ್ಯ ಸಮಾಧಾನ ಮಾಡ್ಕೊಳ್ಳಮ್ಮ, ಇಂತಹ ಸಮಯದಲ್ಲಿ ನೀನು ಹೀಗೆ ಕೂಗಾಡೋದು ನಿನ್ನ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅಮ್ಮನ ಮಾತಿಗೆ ಅವರ ಕಡೆಗೆ ದೀನ ನೋಟ ಬೀರಿ, ಅಬ್ಬಬ್ಬ ಅಂದರೆ ಏನು, ಮಗು ಸಾಯುತ್ತಾ, ಸತ್ರೆ ಒಳ್ಳೇದೇ ಬಿಡಮ್ಮ. ಇಂಥ ತಂದೆಯ ಮಕ್ಕಳಾಗಿ ನೂರಾರು ಜನರ ಕಣ್ಣೀರ ಶಾಪ ಹೊತ್ತು ಈ ಭೂಮಿಗೆ ಭಾರವಾಗಿ ಬದುಕೋದಕ್ಕಿಂತ ಈಗಲೇ ಸತ್ತು ಹೋಗಲಿ ಹೇಳಿ ಓಡಿ ಮೆಟ್ಟಿಲು ಏರಿ ತನ್ನ ರೂಮ್ ಸೇರಿಬಿಟ್ಟ ಸತ್ಯಾಳನ್ನೇ ಗಾಬರಿಯಲ್ಲಿ ಅವರ ತಾಯಿ ಹಿಂಬಾಲಿಸಿದರು. ಸಿಂಹ ಸಹ ಸತ್ಯಾಳನ ಸಮಾಧಾನ ಮಾಡಬೇಕೆಂದು ಮೆಟ್ಟಿಲ ಕಡೆ ಹೆಜ್ಜೆ ಹಾಕಿದವನು ಮನೆ ಬಾಗಿಲಲ್ಲಿ ಕಣ್ಣೀರು ಹಾಕ್ತಿದ್ದ ರಮೇಶ್ ಅವರನ್ನು ಕಂಡು ಅಪರಾಧಿ ಭಾವದಲ್ಲಿ ಅವರ ಎದುರಿಗೆ ಹೋಗಿ ನಿಂತು ಕ್ಷಮೆ ಯಾಚಿಸ್ತ. ನಿನ್ನ ಕ್ಷಮೆ ತೆಗೆದುಕೊಂಡು ನಾನೇನು ಮಾಡಲಿ ಸಿಂಹ? ಶಾಲೆಯಲ್ಲಿ ನಿಮಗೆಲ್ಲ ಪಾಠ ಮಾಡುವಾಗ ಅದೆಷ್ಟು ಮಕ್ಕಳಿಗೆ ನಿನ್ನ ಉದಾಹರಣೆ ಕೊಟ್ಟು ಇವನಂತೆ ಒಳ್ಳೆ ಮಗು ಆಗಬೇಕು ನೀವೆಲ್ಲ ಅಂತ ಹೇಳ್ತಾ ಇದ್ದೆ. ಆದರೆ ನೀನೊಬ್ಬ ಗೋಮುಖ ವ್ಯಾಘ್ರ ಅಂತ ಕಂಡು ಹಿಡಿಯುವಲ್ಲಿ ನಾನು ಸೋತು ಹೋದೆ. ನಿನ್ನ ಮಾವನಿಗೆ ಹಣದ ಆಸೆಯಲ್ಲಿ ಮೋಸ ಮಾಡಿದೆ ಸರಿ, ಇದರಿಂದ ಯಾರಿಗೂ ಹೆಚ್ಚಿನ ನಷ್ಟ ಆಗಲಿಲ್ಲ. ಆದರೆ ನಿನ್ನ ಸ್ನೇಹಿತನ ಕೆಟ್ಟ ಕೆಲಸಕ್ಕೂ ನೀನು ಜೊತೆಯಾಗಿ ನಿಂತಿದ್ದು ಎಷ್ಟು ಸರಿ. ಇದರಿಂದ ನಿನಗೇನು ಸಿಕ್ತು? ಕವಡೆ ಕಾಸಿಗಾಗಿ ನಮ್ಮ ಮಗಳ ಬದುಕನ್ನೇ ನರಕ ಮಾಡಿ ಇವತ್ತು ಹೀಗೆ ನನ್ನ ಕಂದ ನನ್ನ ಕಣ್ಣೆದುರಿಗೆ ಸಾವು ಬದುಕಿನ ಮಧ್ಯೆ ಹೋರಾಡುವಂತೆ ಮಾಡಿಬಿಟ್ಟಿಯಲ್ಲ. ನಿಜವಾಗ್ಲೂ ಬಾಲ್ಯದಲ್ಲಿ ನನ್ನ ನೆಚ್ಚಿನ ವಿದ್ಯಾರ್ಥಿಯಾಗಿದ್ದ ಸಿಂಹನೇನ ನೀನು? ಕಣ್ಣೀರು ಹಾಕುತ್ತಾ ಕುಸಿದು ಕೂತ ತನ್ನ ಮೇಷ್ಟ್ರ ಕಣ್ಣೀರನ್ನು ತೊಡೆಯಲು ಕೈ ಮುಂದೆ ಮಾಡಲಾಗದ ಸ್ಥಿತಿಯಲ್ಲಿ ಒಳಗೊಳಗೆ ಮರುಗುತ್ತಾ, ಮಹೇಂದ್ರ ಬಾ, ಮೊದಲು ಸುಧಾನ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ ಹೇಳಿ ಅವಳ ನಿರಾಕರಣೆಯನ್ನು ಲೆಕ್ಕಿಸದೆ ಸಿಂಹ ತನ್ನ ಕಾರ್ನಲ್ಲೇ ಸುಧಾನ ಹಿಂದಿನ ಸೀಟ್ನಲ್ಲಿ ಮಲಗಿಸಿದ್ರೆ ಅವಳ ತಂದೆ ತಾಯಿ ಮಗಳ ಜೊತೆಗೆ ಹಿಂದೆ ಕೂತರು. ಮುಂದೆ ಸಿಂಹನ ಜೊತೆಗೆ ಕೂತ ಮಹೇಂದ್ರ ತಾವು ಸಿಟಿ ಆಸ್ಪತ್ರೆಗೆ ಬರುತ್ತಿರುವಾಗಿ ಓಜಸ್ಗೆ ಮೆಸೇಜ್ ರವಾನಿಸಿದ್ದ. ಆಗ ತಾನೇ ಮಂದಾರ ಅವರನ್ನು ಭೇಟಿಯಾಗಿ ಲಾಡ್ಜ್ಗೆ ಹಿಂದಿರುಗಿದ್ದ ಆರುಷಿ ಓಜಸ್ ಎದೆಗೆ ಹೊರಗಿ ಸುಮ್ಮನೆ ಮಲಗಿಬಿಟ್ಟಿದ್ರೆ, ಮಿಲ್ಕ್ ಶೇಕ್ ಕುಡಿದು ತನ್ನ ಅಪ್ಪನ ಜೊತೆಗೆ ಸಾಕಷ್ಟು ಆಟವಾಡಿ ಸುಸ್ತಾಗಿದ್ದ ಚಿಂಟು ಆಗಲೇ ಚಂದದ ನಿದ್ದೆಗೆ ಜಾರಿದ್ದ. ಕ್ಯೂಟಿ, ಅತ್ತಿಗೆ ಏನು ಹೇಳಿದ್ರು? ಯಾಕಂತೆ ಅಣ್ಣ ಆತ್ಮಹತ್ಯೆ ಮಾಡಿಕೊಂಡ? ನಂತರ ಅವರಿಗೂ ಅವರ ಗಂಡನ ಮನೆಗೂ ಸಂಬಂಧವೇ ಇಲ್ಲ ಅನ್ನೋ ಹಾಗೆ ದೂರ ಹೊರಟು ಹೋಗಿದ್ದು. 2 ವರ್ಷಗಳಿಂದ ನಾನು ಅವರ ಮನೆ ಬಾಗಿಲಿಗೆ ಹೋದರೆ ಒಂದು ದಿನಕ್ಕೂ ನನ್ನ ಜೊತೆಗೆ ಸರಿಯಾಗಿ ಮಾತನಾಡದೇ ಇದ್ದವರು ಅದೇನು ನಿನ್ನ ಮಾತ್ರ ಮನೆಯೊಳಗೆ ಕರೆದು ಮಾತಾಡಿ ಕಳಿಸಿದ್ದಾರೆ ಕೇಳಿದರೆ. ಓಜಸ್ನ ಬಳಸಿದ್ದ ಕೈಯನ್ನು ಬಿಗಿ ಮಾಡಿದ ಆರುಷಿ, ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀನಿ ಚಂದ್ರ, ಆದರೆ ಅದಕ್ಕೂ ಮೊದಲು ನೀವು ನನ್ನನ್ನು ಎಷ್ಟು ನಂಬ್ತೀರಾ ಅನ್ನೋದು ಮುಖ್ಯ. ಹೇಳಿ ಚಂದ್ರ, ನೀವು ನಿಮ್ಮ ಹೆಂಡತಿನ ಎಷ್ಟರ ಮಟ್ಟಿಗೆ ನಂಬ್ತೀರಾ ಕೇಳಿದ್ರೆ ತನ್ನ ಮಡದಿಯ ನೆತ್ತಿಗೆ ಮುತ್ತಿಟ್ಟು, ಇದನ್ನು ಹೀಗೆ ಕೇಳುವ ಅಗತ್ಯ ಇದೆಯಾರು? ನಾನು ನನ್ನ ಜೀವನದಲ್ಲಿ ನನಗಿಂತ ಹೆಚ್ಚು ನಿನ್ನನ್ನು ನಂಬ್ತೀನಿ ಹೇಳಿ ಅವಳನ್ನು ಮತ್ತಷ್ಟು ತನ್ನ ಎದೆಗಪ್ಪಿಕೊಂಡ. ಅಷ್ಟರಲ್ಲಿ ಓಜಸ್ ಮೊಬೈಲ್ ಸದ್ದು ಮಾಡಿತ್ತು. ಆರು, ಸುಧಾಗೆ ಹುಷಾರಿಲ್ವಂತೆ, ತುಂಬಾ ಸೀರಿಯಸ್ ಕಂಡೀಷನ್ನಲ್ಲಿದ್ದಾಳೆ, ಸಿಟಿ ಆಸ್ಪತ್ರೆಗೆ ಅವಳನ್ನು ಕರೆದುಕೊಂಡು ಬರ್ತಾ ಇದ್ದೀವಿ, ಸಿಂಹ ಅವನ ಕಾರ್ನಲ್ಲೇ ನಮ್ಮನ್ನೆಲ್ಲ ಕರೆದುಕೊಂಡು ಬರ್ತಿದ್ದಾನೆ ಅಂತ ಮಹೇಂದ್ರ ಮೆಸೇಜ್ ಮಾಡಿದ್ದಾನೆ. ಸುಧಾ ಹೋಗಿ ಸಿಂಹನ ಎದುರಿಗೆ ನಿಂತು ಯಾಕೆ ಹೀಗೆ ಮಾಡಿದೆ ಅಂತ ಪ್ರಶ್ನೆ ಮಾಡಿದ್ರೆ ಅವನು ಸ್ವಲ್ಪ ಮೆತ್ತಗಾಗ್ತಾನೆ ಅಂತ ಅಂದ್ಕೊಂಡೆ. ಆದರೆ ಉದ್ವೇಗಗೊಂಡ್ರೆ ಸುಧಾ ಆರೋಗ್ಯದಲ್ಲೇ ಏರುಪೇರು ಆಗತ್ತೆ ಅಂತ ಯೋಚಿಸಲಿಲ್ಲ. ಎಂಥ ಸ್ವಾರ್ಥ ಕೆಲಸ ಮಾಡಿಬಿಟ್ಟೆ. ಓಜಸ್ ತನ್ನ ತಾನೇ ಅಲಬಿಕೊಂಡ್ರೆ, ಇಷ್ಟೊಂದು ಬೇಸರ ಪಡುವಂತಹ ತಪ್ಪೇನು ನೀವು ಮಾಡಿಲ್ಲ ಚಂದ್ರ. ಹಾಗೆ ನೋಡೋಕೆ ಹೋದರೆ ಅದೆಷ್ಟೋ ವರ್ಷಗಳ ನಂತರ ಸುಧಾ ಅವರಿಗೆ ಅವರ ಅಪ್ಪ ಅಮ್ಮನನ್ನು ಭೇಟಿಯಾಗೋ ಅವಕಾಶ ಕಲ್ಪಿಸಿಕೊಟ್ಟು ಒಳ್ಳೆಯ ಕೆಲಸವನ್ನೇ ಮಾಡಿದ್ದೀರ. ಅವರಿಗಿರೋ ಕಾಯಿಲೆ ಅಂತೂ ವಾಸಿಯಾಗುವಂಥದ್ದಲ್ಲ, ಅಟ್ಲೀಸ್ಟ್ ಅವ್ರು ಕೊನೆಯದಾಗಿ ಎತ್ತವರ ಮುಖ ನೋಡುವ ಭಾಗ್ಯ ಸಿಗುವಂತೆ ಮಾಡಿದ್ದೀರ. ಸುಧಾ ಅವರ ಬದುಕನ್ನು ನೆನಪಿಸಿಕೊಂಡ್ರೆ
ಕರಳು ಕಿತ್ತು ಬರುತ್ತೆ ಚಂದ್ರ. ಪಾಪ ಅವರು ಆ ಚಂದ್ರಕಾಂತ್ ಮಿತ್ರನನ್ನು ಪ್ರೀತಿಸಿದ್ದೇ ತಪ್ಪ. ಅವನು ಒಳ್ಳೆ ಕೆಲಸದಲ್ಲಿ ಇಲ್ಲ ಅಂದರೆ ಮನೆಯಲ್ಲಿ ಈ ಸಂಬಂಧ ಒಪ್ಪಲ್ಲ ಅಂತ ಹೇಳಿದ್ದು ತಪ್ಪ. ಸುಧಾ ತಂದೆ ತಮ್ಮ ಅಳಿಯ ಒಳ್ಳೆ ಕೆಲಸದಲ್ಲಿ ಇರಲಿ, ಕೈ ತುಂಬ ಸಂಪಾದನೆ ಮಾಡಿದರೆ ನಾಳೆ ತಮ್ಮ ಮಗಳು ಹೋದ ಮನೆಯಲ್ಲಿ ಸುಖವಾಗಿರ್ತಾಳೆ ಅಂತ ಎಲ್ಲ ಹೆಣ್ಣ ತಮ್ಮ ತಂದೆಯಂತೆ ಆಸೆ ಪಟ್ಟಿದ್ದೇ ತಪ್ಪ. ಪ್ರೀತಿಸಿದ ಹುಡುಗಿಯನ್ನು ಇಂತಹ ಸ್ಥಿತಿಗೆ ತಂದಿರುವ ಆ ಚಂದ್ರಕಾಂತ್ ನಿಜವಾಗ್ಲೂ ಮನುಷ್ಯನೇ ಅಲ್ಲ ಚಂದ್ರ. ಅವನಿಗೆ ಕೇವಲ ಕಾನೂನು ಕೊಡುವ ಶಿಕ್ಷೆ ಸಾಲದು. ಆರಾಮಾಗಿ ಜೈಲಲ್ಲಿ ಮುದ್ದೆ ಮುರಿಯುತ್ತಾ ಅವನ ಬುದ್ಧಿವಂತಿಕೆ ಉಪಯೋಗಿಸ್ಕೊಂಡು ಇಂದಲ್ಲ ನಾಳೆ ಹೊರಗೆ ಬಂದರೆ ನಮ್ಮ ಶ್ರಮಕ್ಕೆ ಯಾವ ಪ್ರತಿಫಲ ಸಿಕ್ಕಂತೆ ಆಯಿತು ಹೇಳು? ನೀವೇನು ಮಾಡ್ತಿರೋ ಗೊತ್ತಿಲ್ಲ. ಅವನಿಂದ ಅದೆಷ್ಟು ಹೆಣ್ಣು ಮಕ್ಕಳು ಹಾಕಿರುವ ಕಣ್ಣೀರಿನ ಪ್ರತಿ ಹನಿಗೂ ಅವನು ಇಲ್ಲೇ ಲೆಕ್ಕ ಚುಕ್ತ ಮಾಡಬೇಕು. ಜೀವಂತವಾಗಿದ್ದಾಗಲೇ ರವ ನರಕ ಅನುಭವಿಸಬೇಕು. ಸಾಯೋಕ್ಕೂ ಆಗದೆ ಬದುಕೋಕ್ಕೂ ಆಗದೆ ಕಣ್ಣೀರು ಹಾಕಬೇಕು. ಕೋಪದಲ್ಲಿ ಬುಸುಗುಟ್ಟಿದ್ದ ತನ್ನ ಮಡದಿಯ ಕೈ ಹಿಡಿದು, ಐ ಪ್ರಾಮಿಸ್, ನೀನು ಹೀಗೆ ಹೇಳ್ದು ಒಂದು ಸಣ್ಣ ಅಂಶವೂ ಮಿಸ್ ಆಗದಂತೆ ಆ ಚಂದ್ರಕಾಂತ್ ಬದುಕಿದ್ದಾಗಲೇ ನರಕ ಅನುಭವಿಸುತ್ತಾನೆ ಎಂದು ಹೇಳಿ ಅವಳ ಹಣೆಗೆ ಬೆಚ್ಚನೆಯ ಮುತ್ತಿಟ್ಟು, ಮಗು ಜೊತೆ ರೂಮ್ನಲ್ಲಿರು. ಅವನು ಎದ್ದ ಮೇಲೆ ಚಿಂಟುಗೆ ಏನು ಬೇಕೋ ಕೇಳಿ ಇಬ್ಬರು ಆರ್ಡರ್ ಮಾಡಿಕೊಂಡು ಊಟ ಮಾಡಿ. ನಾನು ಆಸ್ಪತ್ರೆಗೆ ಹೋಗಿ ಸುಧಾ ಆಗಿ ಅವರ ತಂದೆ ತಾಯಿಯನ್ನು ಭೇಟಿಯಾಗಿ ಬರ್ತೀನಿ ಎಂದು ಹೇಳಿ ಹೊರಟ ಓಜಸ್ ಈ ಮೋಸದ ಕತೆಗೆ ತೆರೆ ಎಳೆಯಲು ಎಲ್ಲ ಸಿದ್ಧತೆಗಳನ್ನು ಆಗಲೇ ಮಾಡಿಕೊಂಡಿದ್ದ. ಆಸ್ಪತ್ರೆಯಲ್ಲಿ ಆಗಲೇ ಸುಧಾಗೆ ಟ್ರೀಟ್ಮೆಂಟ್ ಶುರು ಮಾಡಿದರು. ವೈರಲ್ ಚಿಕಿತ್ಸೆಯಿಂದ ಪೂರ್ತಿಯಾಗಿ ಅವಳ ಕಾಯಿಲೆ ಗುಣಪಡಿಸಲು ಸಾಧ್ಯವಿಲ್ಲ. ಆದರೂ ವೈರಸ್ನ ಪ್ರತಿರೋಧವನ್ನು ತಡೆಗಟ್ಟುವಲ್ಲಿ ಸ್ವಲ್ಪ ಮಟ್ಟಕ್ಕೆ ಯಶಸ್ವಿಯಾಗುತ್ತದೆ. ಅಲ್ಲದೆ ಇದರಿಂದ ರೋಗಿಯ ಆರೋಗ್ಯದಲ್ಲಿಯೂ ಚೇತರಿಕೆ ಕಂಡು ಬಂದಿರುವ ಕೆಲವು ಉದಾಹರಣೆಗಳು ಇದ್ದಾವೆ ಎಂದು ವೈದ್ಯರು ಹೇಳಿದರು. ಸಿಂಹ ತಾನೇ ಮುಂದೆ ನಿಂತು ವೈದ್ಯರ ಜೊತೆಗೆ ಮಾತನಾಡಿ ಸುಧಾಗೆ ಚಿಕಿತ್ಸೆ ಸಿಗುವ ಹಾಗೆ ಮಾಡಿದ್ದು ಅಲ್ಲದೆ ಆಸ್ಪತ್ರೆಯ ಬಿಲ್ಲನ್ನು ತಾನೇ ಪಾವತಿ ಮಾಡಿದ್ದ. ಸಿಂಹನ ಚಡಪಡಿಕೆ ಕಣ್ಣಲ್ಲಿದ್ದ ಭಯ ಕಂಡು ಶುಷ್ಕ ನಗು ಬೀರಿದ ಓಜಸ್, ಮಾಡು ಅನಾಚಾರವೆಲ್ಲ ಮಾಡಿ ಈಗ ದೊಡ್ಡ ಹೀರೋ ಥರ ನಡೆದುಕೊಂಡ್ರೆ ನೀನು ಮಾಡಿದ ಪಾಪವೆಲ್ಲ ಕರಗಿ ಹೋಗುತ್ತಾ ಸಿಂಹ? ಹೊರಟಾಗಿ ಪ್ರಶ್ನೆ ಮಾಡಿದರೆ ಮೌನಕ್ಕೆ ಅಂಟಿಕೊಂಡು ನಿಂತಿದ್ದವನ ಬಾಯಿಂದ ಒಂದು ಮಾತು ಹೊರಬರ್ತಿಲ್ಲ. ಹೀಗೇನು ನೀನು ಮಾಡಿರುವ ಅಪರಾಧವನ್ನು ಒಪ್ಪಿಕೊಂಡು ಆ ನಿನ್ನ ಆಪ್ತ ಗೆಳೆಯನಿಗೆ ಶಿಕ್ಷೆ ಸಿಗುವಂತೆ ಮಾಡ್ತೀಯಾ? ಇಲ್ಲ ಕೇಳಿದ್ರೆ ಕಣ್ಣೀರು ಹಾಕುತ್ತಾ ಓಜಸ್ ಎದುರಿಗೆ ಕೈ ಮುಗಿದು ನಿಂತ ಸಿಂಹ ಸುಧಾಳ ನರಳಾಟವನ್ನು ನೋಡುವವರೆಗೂ ನಾನೆಂಥ ಪಾಪದ ಕೆಲಸವನ್ನು ಮಾಡಿದ್ದೀನಿ ಅನ್ನೋದು ನನಗೆ ಮನವರಿಕೆಯೇ ಆಗಿರಲಿಲ್ಲ. ಓಜಸ್, ಹಣದ ಅತಿಯಾದ ಆಸೆಯೇ ನನ್ನನ್ನು ಕುರುಡನನ್ನಾಗಿ ಮಾಡಿಬಿಟ್ಟಿತ್ತು. ನಿನ್ನ ಚಿಕ್ಕಪ್ಪನಿಗೆ ಸಡ್ಡು ಒಡೆಯುವಂತೆ ಬೆಳೆದು ನಿಲ್ಲಬೇಕು ಅನ್ನೋ ಆಸೆಯಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಅನ್ನೋದೇ ಗೊತ್ತಾಗಲಿಲ್ಲ. ಹಾಗಂತ ನನ್ನ ಪಾಪದ ಕೆಲಸಗಳಿಗೆ ಸಮಜಾಯಿಷಿ ಕೊಡ್ತಿದ್ದೀನಿ ಅಂತ ಅಲ್ಲ. ನಿಜ ಹೇಳಬೇಕು ಅಂದರೆ ಮಿತ್ರ, ನಾನು ಪ್ರೀತಿಸಿದ ಹುಡುಗಿಯನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾನೆ ಅಂದರೆ ಅವನ ಬಗ್ಗೆ ಮೊದಲ ಬಾರಿಗೆ ಹೇಸಿಗೆ ಆಗ್ತಾಯಿದೆ. ಸತ್ಯ ಏನಾದರೂ ನನ್ನನ್ನು ಮದುವೆ ಆಗಲು ನಿರಾಕರಿಸಿದರೆ, ಒಂದು, ನಾನು ಅವಳ ಮೇಲೆ ಕೋಪ ಮಾಡಿಕೊಂಡು ಜಗಳ ಮಾಡ್ತಾ ಇದ್ದೆ. ಇಲ್ಲಾಂದರೆ ಅವಳ ನೆನಪಲ್ಲೇ ಜೀವನ ಸವೆಸುತ್ತಾ ಇದ್ದೆ. ಆದರೆ ಎಂದೂ ನನ್ನ ಹುಡುಗಿಯನ್ನು ಇಂತಹ ಸ್ಥಿತಿಗೆ ತರುವ ಹೀನ ಕೃತ್ಯ ಮಾಡ್ತಿರಲಿಲ್ಲ. ಈಗ ನಾನು ಏನೇ ಹೇಳಿದ್ರೂ ಸಬೂಬು ಕೊಡ್ತಾ ಇದ್ದೀನಿ ಅಂತ ನಿನಗನ್ಸುತ್ತೆ. ಆದರೆ ಇವತ್ತು ನನ್ನ ಹೆಂಡತಿ ನಾನು ಮಾಡಿರುವ ಕೆಲಸಗಳಿಗೆ ಬೇಸರಪಟ್ಟು ಮುಲಾಜಿಲ್ಲದೆ ನಾನು ಕಟ್ಟಿದ ತಾಳಿನ ತೆಗೆದು ನನ್ನ ಮುಖದ ಮೇಲೆ ಬಿಸಾಕಿದ ರೀತಿಗೆ ನನ್ನ ಅಸ್ತಿತ್ವವೇ ಸತ್ತು ಹೋದಂತೆ ಭಾಸವಾಯಿತು. ನಿನ್ನ ತಂಗಿ ಎಂದೂ ಆಸೆಪಟ್ಟು ನನಗದು ಬೇಕು ಇದು ಬೇಕು ಅಂತ ಕೇಳಿದವಳೇ ಅಲ್ಲ. ಅವಳ ಮನಸ್ಸಿನ ತುಂಬ ಇದ್ದದ್ದು ಕೇವಲ ನಿಷ್ಕಲ್ಮಶ ಪ್ರೀತಿ. ಆದರೆ ಅವಳಿಗೆ ನನ್ನಿಂದ ಸಿಕ್ಕಿದ್ದು ಬರೀ ಮೋಸ, ಕಪಟತೆ. ಹೇಳಿದವನು ತನ್ನ ಕಣ್ಣು ತೊಳೆದುಕೊಂಡು ಅಲ್ಲೇ ಗೋಡೆಗೊರಗಿ ಮೊಬೈಲ್ ನೋಡುತ್ತಾ ನಿಂತಿದ್ದ ಮಹೇಂದ್ರನ ಬಳಿಗೆ ಹೋಗಿ, ನನ್ನ ಮಗಳು ಬೆಳ್ಳಿ ಎಲ್ಲಿ ಮಹಿ? ನೋಡು, ನೀನು ಕೋಪ ಇರೋದು ನನ್ನ ಮೇಲೆ ತಾನೆ. ಬೇಕಾದರೆ ನಿನ್ನ ಮನಸ್ಸಿಗೆ ತೃಪ್ತಿ ಆಗೋವರೆಗೂ ನನಗೆ ಹೊಡೆದು ಬಿಡು. ಆದರೆ ದಯವಿಟ್ಟು ಬೆಳ್ಳಿಗೇನು ಮಾಡಬೇಡ. ನಂಗೆ ಗೊತ್ತು ನೀನು ನನಗೆ ಪಾಠ ಕಲಿಸೋ ಸಲುವಾಗಿ ಹೀಗೆ ಮಾಡ್ತಾ ಇದ್ದೀಯಾ ಅಂತ. ಜಾನಿ ಮದುವೆ ಆದಾಗಿಂದ ಅವನ ಮನಸ್ಸನ್ನು ಕೆಡಿಸುತ್ತಾ ನಿನ್ನ ವಿರುದ್ಧ ಇಲ್ಲಸಲ್ಲದ ವಿಷಯವನ್ನು ಅವನ ಕಿವಿಯಲ್ಲಿ ಊದುತ್ತಾ ನಿನಗೆ ಬೇಸರ ಮಾಡಿದ್ದೀನಿ. ನಿಜ ಹೇಳ್ತೀನಿ ಮಹಿ, ಜಾನಿ ಅವನ ಹೆಂಡತಿಗೆ ವಿಚ್ಛೇದನ ಕೊಡಲಿ, ಆಗ ಮನೇಲಿ ನನಗೆ ಸವಾಲು ಹಾಕೋವರೇ ಇಲ್ಲ ಅಂತ
ಹಾಗೆ ಕೀಳು ಮಟ್ಟದ ಕೆಲಸ ಮಾಡದೆ ಹೊರತು ಮನಸ್ಸಿನಲ್ಲಿಯೂ ಜಾನಿ ಹೀಗೆ ಆತ್ಮಹತ್ಯೆ ಮಾಡಿಕೊಳ್ಬಹುದು ಅನ್ನೋ ಕಲ್ಪನೆ ಕೂಡ ಮಾಡಿರಲಿಲ್ಲ. ಹೇಳುವಾಗ ಓಜಸ್ ಪಕ್ಕ ಬಂದು ಅವನ ತೋಳು ಬೆಳೆಸಿ ನಿಂತ ಆರುಷಿ, ಹೌದಾ ಮಿಸ್ಟರ್ ಸಿಂಹ, ಜಾನಿ ಭಾವ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅನ್ನೋ ಕಲ್ಪನೆಯೇ ಇರಲಿಲ್ವಾ? ಮತ್ತು ನಾನು ನಮ್ಮ ಅತ್ತೆ ಮನೆಗೆ ಬಂದ ಹೊಸ್ತರಲ್ಲಿ ಜಾನಕಿರಾಮನ ಹಾಗೆ ನಿನ್ನ ಗಂಡ ಕೂಡ ಸಾಯಬಾರ್ದು ಅಂದರೆ ಸುಮ್ಮನೆ ಈ ಮನೆಯಿಂದ ಹೊರಟು ಬಿಡು ಅಂತ ಧಮಕಿ ಹಾಕಿದ್ರಲ್ಲ ಕೇಳಿದಾಗ ಅವಳಿಗೆ ಏನಂತ ಉತ್ತರಿಸಬೇಕು ಅನ್ನೋದೇ ಗೊತ್ತಾಗದೆ ತಲೆ ತಗ್ಗಿಸಿ ನಿಂತುಬಿಟ್ಟ. ಹಾರು, ನೀನೊಬ್ಬಳೇ ಬಂದ್ಯಾ? ಚಿಂಟು ಎಲ್ಲಿ? ಆತಂಕದಲ್ಲಿ ಪ್ರಶ್ನೆ ಮಾಡ್ದ. ನೋಡಿದ್ಯಾ ಓಜು, ಮಕ್ಕಳು ಒಂದು ಕ್ಷಣ ಕಾಣಿಸ್ಲಿಲ್ಲ ಅಂದರೂ ಮನಸ್ಸು ಹೇಗೆ ವಿಲವಿಲ ಅಂತ ಒದ್ದಾಡತ್ತೆ. ಚಿಂಟು ನೀನು ಹೆತ್ತ ಮಗನೇನೂ ಅಲ್ಲ, ಆದರೆ ನಿನಗಿಷ್ಟು ಆತಂಕ ಆಗ್ತಾ ಇರುವಾಗ ಬೆಳ್ಳಿ ನನ್ನ ಮಗಳು ಕಣು, ನನಗಿನ್ನೆಷ್ಟು ಆತಂಕ ಆಗ್ತಾ ಇರಬಾರ್ದು ಹೇಳು. ಈಗೇನು ನಾನು ಪೊಲೀಸ್ನವರ ಎದುರಿಗೆ ನನ್ನ ತಪ್ಪೊಪ್ಪಿಕೊಂಡು ಶರಣಾಗಬೇಕಾ? ಮಿತ್ರನ ವಿರುದ್ಧ ಹೇಳಿಕೆ ಕೊಡಬೇಕಾ? ನೀನು ಏನು ಹೇಳಿದ್ರೂ ನಾನು ಮಾಡೋಕ್ಕೆ ರೆಡಿ, ಆದರೆ ದಯವಿಟ್ಟು ನನ್ನ ಬೆಳ್ಳಿ ಎಲ್ಲಿ ಅಂತ ನೀನಾದರೂ ಹೇಳು. ನಂಗೆ ಗೊತ್ತು ಇದೆಲ್ಲ ಮಹಿ ಮಾತ್ರ ಅಲ್ಲ ಅವನ ಜೊತೆಗೆ ಸೇರಿಕೊಂಡು ನೀನೇ ಇದೆಲ್ಲ ಪ್ಲ್ಯಾನ್ ಮಾಡಿರೋದು ಅಂತ. ನಾನೇನು ನಿನ್ನನ್ನೇ ನಿನ್ನೆ ಇವತ್ತಿಂದ ನೋಡ್ತಾ ಇಲ್ಲ, ಬಾಲ್ಯದಿಂದಲೂ ನೀನೊಂಥರ ಕಿರಾತಕ. ಮಿತ್ರ ಬಿಟ್ಟರೆ ಯಾರಾದರೂ ಅತಿ ಬುದ್ಧಿವಂತಿಕೆಯಿಂದ ಎದುರಾಗಿರೋ ಸಮಸ್ಯೆಯನ್ನು ಸರಿ ಮಾಡಬಲ್ಲ ವ್ಯಕ್ತಿ ಅಂದರೆ ಅದು ನೀನೊಬ್ಬನೇ. ಅದಕ್ಕೆ ಇಡೀ ಪ್ರಪಂಚದ ಎದುರಿಗೆ ಚಿಂಟು ನೀ ಹೆತ್ತ ಮಗ, ನಿನಗೆ ಆರುಷಿಗೆ ಈ ಹಿಂದೆಯೇ ಲಾಕ್ಡೌನ್ ಸಮಯದಲ್ಲಿ ಮದುವೆ ಆಗಿತ್ತು ಅಂತ ಲೀಲಾಜಾಲವಾಗಿ ಕತೆ ಕಟ್ಟಿಬಿಟ್ಟೆ. ಆದರೆ ಒಂದೇ ವ್ಯತ್ಯಾಸ ಅಂದರೆ ನೀನು ಹೇಳಿದ ಸುಳ್ಳು ತಾಯಿ ಮಗನ ಜೀವನವನ್ನು ಹಸನು ಮಾಡಿದರೆ ಮಿತ್ರ ಹೇಳೋ ಸುಳ್ಳು ಹೆಣ್ಣುಮಕ್ಕಳ ಜೀವನವನ್ನೇ ನಾಶ ಮಾಡ್ತಿದೆ. ನೋಡು ಓಜು, ಈ ಹಿಂದೆ ಮಂದಾರ ಮದುವೆಯಾಗಿ ಬಂದ ಹೊಸ್ತರಲ್ಲಿ ದೊಡ್ಡ ಮಾವನ ಹತ್ರ ಮಾತಾಡಿ ತೋಟದ ಲೆಕ್ಕಪತ್ರಗಳನ್ನು ಇನ್ಮೇಲೆ ಅವಳ ಗಂಡ ಜಾನಿ ನೋಡ್ಕೊಳ್ತಾರೆ ಅಂತ ಹೇಳಿ ಪರೋಕ್ಷವಾಗಿ ನನ್ನ ಕೈ ಹಿಡಿತ ಮಾಡಲು ನೋಡಿದ್ಲು. ಮದುವೆಯಾಗಿ ಬರ್ತಾ ಇದ್ದ ಹಾಗೆ ಅವಳು ತನ್ನ ಅತಿ ಬುದ್ಧಿವಂತಿಕೆ ತೋರಿಸೋಕೆ ನೋಡಿದಾಗ ನನಗೂ ಕೋಪ ಬಂದು ಅವಳ ಬಗ್ಗೆ ಇಲ್ಲ ಸಲ್ಲದ ವಿಷಯವನ್ನು ಜಾನಿ ಹತ್ರ ಹೇಳಿ ಅವನ ಮನಸ್ಸು ಕೆಡಿಸ್ದೆ. ಹೇಳಿದಾಗ ಅದೇ ಸಮಯಕ್ಕೆ ಆರುಷಿಯಿಂದ ಬಂದಿದ್ದ ಮೆಸೇಜ್ಗೆ ಒಪ್ಪಿಗೆ ಕೊಟ್ಟು ತಾನು ಆಸ್ಪತ್ರೆಗೆ ಬಂದ ಮಂದಾರ ನನ್ನ ಕಣ್ಣು ಮುಂದೆಯೇ ಮೋಸ ನಡೀತಾ ಇದೆ ಅಂತ ತಿಳಿದು ಕೈಕಟ್ಟಿ ಸುಮ್ಮನೆ ಕುಳಿತುಕೊಳ್ಳಲು ಆಗದೆ ಮೊದಲಿಗೆ ನನ್ನ ಗಂಡನ ಹತ್ರ ನಿಮ್ಮ ವಿರುದ್ಧ ದೂರು ಹೇಳೋಣ ಅಂದ್ಕೊಂಡೆ. ಆದರೆ ಮದುವೆಯಾಗಿ ಬರುತ್ತಲೇ ಗಂಡನ ಕಿವಿ ಚುಚ್ಚೋಕೆ ಶುರು ಮಾಡಿದ್ದಾಳೆ ಅನ್ನೋ ಅಪವಾದ ನನ್ನ ತಲೆ ಮೇಲೆ ಬರುತ್ತೆ ಅಂತ ದೊಡ್ಡ ಮಾವನ ಬಳಿ ಹೋಗಿ, ಇವರು ಯಾಕೋ ಈ ನಡುವೆ ಕೆಲಸಗಳ ಕಡೆಗೆ ಹೆಚ್ಚಿನ ಗಮನ ಕೊಡ್ತಾ ಇಲ್ಲ, ನೀವೇ ಒಂದು ಮಾತು ಬೈದು ಬುದ್ಧಿ ಹೇಳಿ, ನಿಮ್ಮ ವ್ಯವಹಾರದ ಲೆಕ್ಕಗಳನ್ನು ಇವ್ರಿಗೆ ನೋಡ್ಕೊಳ್ಳೋಕೆ ಹೇಳಿ ಅಂತ ಹೇಳಿದಾಗ ಮಾವ ರಾಮ್ನ ಕರೆದು ಬುದ್ಧಿ ಹೇಳಿದ್ರು. ನನಗೆ ಆಗಲೇ ಗೊತ್ತಾಗಿದ್ದು ನನ್ನ ಗಂಡ ಯಾವಾಗಲೂ ಮಂಕಾಗಿರೋದು ಅವರ ಮೂಲತಃ ಸ್ವಭಾವ ಅಲ್ಲ, ಬದಲಿಗೆ ಅವರು ಬೇರೆ ಹುಡುಗಿಯನ್ನು ಪ್ರೀತಿಸ್ತಾ ಇದ್ದಾರೆ. ಆದರೆ ಆ ಹುಡುಗಿಯ ಜಾತಿ ಧರ್ಮ ಬೇರೆಯಾಗಿದ್ದರಿಂದ ಆ ಸಂಬಂಧ ಒಪ್ಪಿಗೆ ಆಗದೆ ರಾಮ್ ಮನೆಯವರ ಬಲವಂತಕ್ಕೆ ಮಣಿದು ನನ್ನನ್ನು ಮದುವೆ ಆಗಿದ್ದು ಅಂತ. ನಿಜಕ್ಕೂ ಅವತ್ತು ನನ್ನ ಹೃದಯವೇ ಒಡೆದು ಚೂರಾದಷ್ಟು ನೋವಾಯಿತು. ಮದುವೆ ಅಂದರೆ ಯಾವ ಹೆಣ್ಣಾದರೂ ಸರಿ 100 ಕನಸುಗಳನ್ನು ಹೊತ್ತು ಗಂಡನ ಮನೆಗೆ ಬಂದಿರ್ತಾಳೆ. ಅತ್ತೆ ಮಾವ ಮೈದುನ ನಾದ್ನಿ ಸರಿ ಇಲ್ಲ ಕಾಟ ಕೊಡ್ತಾರೆ ಅಂದರೆ ಹೇಗೋ ಅನುಸರಿಸಿಕೊಂಡು ಬದುಕು ನಡೆಸಿಬಿಡಬಹುದು. ಆದರೆ ಕಟ್ಟಿಕೊಂಡ ಗಂಡನಿಗೆ ನಾನು ಬೇಡವಾದವಳು ಅಂದರೆ ಮನಸ್ಸಿಗೆ ಎಷ್ಟು ಹಿಂಸೆ ಆಗಬೇಡ. ಅದಕ್ಕೆ ಒಂದಿನ ನಾನು ರಾಮ್ ಜೊತೆಗೆ ಜಗಳ ಆಡಿದೆ. ನಿಮಗೆ ನನ್ನ ಜೊತೆ ಬದುಕು ನಡೆಸೋದೇ ಬೇಡ ಅಂದಿದ್ರೆ ಮದುವೆ ಯಾಕೆ ಆಗಬೇಕಿತ್ತು? ಮನೆಯವರ ಬಲವಂತಕ್ಕೆ ನನ್ನ ಬದುಕನ್ನು ಯಾಕೆ ನಾಶ ಮಾಡಿದ್ರಿ ಅಂತ ಕೋಪದಲ್ಲಿ ಕೂಗಾಡಿದ್ದೆ. ಇದಾದ ನಂತರ ಸ್ವಲ್ಪವೇ ಅವರಲ್ಲಿ ಬದಲಾವಣೆ ಆಗೋಕ್ಕೆ ಶುರುವಾಗಿತ್ತು. ಆಗ ನನ್ನ ಮನಸ್ಸಿಗೂ ಕೊಂಚ ನೆಮ್ಮದಿ ಸಿಕ್ತು. ಆದರೆ ಒಂದಿನ ಇದ್ದಕ್ಕಿದ್ದಂತೆ ಹಾಗೆ ತೋಟದಿಂದ ಮನೆಗೆ ಹಿಂತಿರುಗಿ ಬಂದವರೇ ನನ್ನ ಮೇಲೆ ಕೈ ಮಾಡಿಬಿಟ್ರು. ಹೀಗೆ ದಿನ ಕಳೆದಂತೆ ಅವರಿಗೆ ನನ್ನ ಮೇಲೆ ಕೋಪ ಅಸಹನೆ ಹೆಚ್ಚುತ್ತಲೇ ಹೋಯಿತು. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುವುದು. ಥ್ಯಾಂಕ್ ಯು.